ಅಲ್ಲ ನೀನು ನಿನ್ನೆ ಕೂದಲದಾವೇನ್ರವ ಅಂತೇಳಿ ಬಂದಿದ್ಲಲ್ಲ ಹೆಣ್ಮಗಳಲ್ಲ ನೀನು ಒಳಗೆ ಬಂದು ಕುಂತಿಯಲ್ಲ ಹುಡುಗಿ ಏನ ನಾ ಕೂದಲ ಪಿನ್ನ ಆರ್ಸಕ್ಕೆ ನಿನ್ ಕಣ್ಣಿಗೆ ಹಂಗ ಕಾಣ್ತೇನ ಅಲ್ರಿ ಅತ್ತಿಯರ ನಾನು ನಿಮ್ಮ ಸೊಸಿ ಓ ಸೊಸಿ ಏನ ನಂಗೆ ಸೊಸಿ ಅದಾಳ ಅವ್ವ ಯವ್ವ ದೇವ್ರೆ ನನ್ನ ನಾ ಪರಿಚಯ ಮಾಡ್ಕೊಂಡು ನನಗೆ ಸಾಕಾಗಿ ಹೋಗ್ಬಿಟ್ಟತ್ ನೋಡ್ರಿ ಅತ್ತಿಯರ ತಗ ನಾನು ನಿಮ್ಮ ಸೊಸಿ ನಿಮಗೆ ಸೊಸಿನೂ ಅದಾಳ ಮಗನೂ ಅದಾಳ ಮೊಮ್ಮಕ್ಕಳು ಅದಾರ ಇಷ್ಟು ಮಂದಿ ಇದೀರ ನೀವು ಈ ಮನ್ಯಾಗ ಅತ್ತಿಯರ ಎಲ್ಲಾರನ್ನ ಅದು ಎಂತ ಮರಿತೀರಿ ಅತ್ತಿಯರ ನೀವು ಅಯ್ಯೋ ಅದ್ಗೇನು ಕಾಯಿಲೆ ಬಂದು ಅಟ್ಕೋಸ್ಕೊಂಡತ್ತೆ ಏನವ ನನಗೆ ಹೆಜ್ಜೆಜ್ಜಿಗೆ ಮರ್ಯಾದೆ ಆಗ್ಬಿಟ್ಟತ್ತ ತಗ ಹೋಗ್ಲಿ ಬಿಡು ಅಂದಂಗೆ ಚಾ ಕುಡಿದ್ನೇನು ನಾನು ನಾಷ್ಟ ಮಾಡಿದ್ನೇನು ಅತ್ತಿಯರ ಬೆಳಗಿನ ಚಾ ಕುಡಿದ್ನೇನು ಅನ್ಕೊಂತಾನ 4-5 ಸಲ ಆತು ನಾಷ್ಟ ಅಂತೂ ಮಾಡಿರಿ ಮಾಡೇನ ಏನು ಲಕ್ಷ್ಯ ಇರಂಗಿಲ್ಲ ಬಿಡ ವಯಸ್ಸಾಗಿ ತರಳು ಮರಳು ನಾಳೆ ನಿನಗೆ ವಯಸ್ಸಾದ್ಮೇಲೂ ಹಿಂಗ ಮುದೇವಿ ಹಿಂಗ ಸೊಸಿಗೆ ಹಾಳೆ ಆರ್ಸಕ್ಕೇನ ಆಕೆನ ಈಕೆನ ಅಂತ ಕೇಳ್ಕೊಂಡು ಕುಂದಿರ್ತಾನಂತ ಮಾಡ್ಯಾರನ ನಂಗೇನಂತ ಕಾಯಿಲೆ ಬಂದಿಲ್ಲ ಮರಿ ಅಷ್ಟು ಅಲ್ರಿ ಅತ್ತೀರ ನೀವು ಇಲ್ಲಿಗೆ ಬಂದು ಬರೀ 4 ತಿಂಗಳು ಮ್ಯಾಗ ಆತು ಇನ್ನೊಬ್ಬ ಮಗ ಸೊಸಿ ಅದಾರ ನನ್ನ ಮರ್ತ್ರೆ ನನಗೆ ಇನ್ನೂ ಒಂದು ಸೊಸಿ ಮಗ ಅದಾರ ಹ್ಞೂ ರೀ ಅತ್ತೀರ ಅಲ್ಲಿಗೆ ಹೋಗಲ್ಲನ ಪಾಪ ಎಷ್ಟು ನೆನ್ಸ್ಕೊಂತ ಅದಾರ ಏನ ಹಾಂ ನೆನೆಸ್ಕೊಳಕತ್ತಾರ ಒಂದು ಫೋನ್ ಹಚ್ಚಿ ಕೂಡ ನೋಡಿ ಮಾತಾಡೋಣ ಹೆಂಗದಾರ ಏನು ಅವ್ರ ಹೆಸರು ಗೊತ್ತಿಲ್ವ ನಂಗೆ ಏನ ಹೋಗ್ಲಿ ಬಿಡ್ರಿ ಮತ್ತು ನಿಮ್ಮ ಮಗ ಬಂದು ನನಗೆ ಓದಾಡ್ತಾರೆ ಹಂಗೆ ಕೇಳಕ್ಕೆ ಹೋದಿ ಯಾಕೋ ನಮ್ಮ ಇರಬಾರ್ದನ ಅಂತೇಳಿ ಇದು ಮುಕ್ಕೋಗ್ರಿ ಒಂದು ತಾಸು ಯಾಕೆ ಸುಳ್ಳು ಕುಂತು ತ್ರಾಸ ತಗೋತೀರಿ ಮುಕ್ಕೊಂಡೇ ಇಲ್ಲ ನಾನು ಮಕ್ಕೊಂಡು ನಾನು ತಿಳ್ಕೊಂಬಿಟ್ಟು ನೀವು ಆಯ್ತು ನಾ ಮಕ್ಕೊಂತೀನಿ ಅದ ಅನ್ಕೊಂಡೆ ನಿನ್ನೆ ಕೂದಲದಾವೇನ್ರವ ಕೂದಲ ಪಿನ್ನ ಸೂಜಿ ದಾರ ಅಂತ ಬಂದಿದ್ಲಲ್ಲ ಆಕೆ ನೋಡೋಕೆ ಚಂದಿದ್ಲು ನಾನು ಇದೇನು ಇಷ್ಟು ಅಂದಿಗೇಡಿ ಕಾಣಕತ್ತಾಳೆ ಇವತ್ತು ಇದಕ್ಕಿದ್ದಂಗೆ ಅನ್ಕೊಂಡೆ ಚಂದಿದ್ಲಕ್ಕೆ ಏನು ಉರಿತೈತಿ ಇದು ಮುದುಕಿ ಶಾಂತ ಎಡವಟ್ಟಾಗೈತ್ಲಿ ಒಂದು ಏನಾತ್ರಿ ಇವತ್ತು ಅದ್ಯಾವುದೋ ಗೋರ್ಮೆಂಟ್ನವ್ರ ಆಫೀಸರ್ಗಳು ಬಂದಿದ್ರು ಅದೇನ KHBಗೆ ನಮ್ಮ ಹೊಲ ಅಕ್ವೇರ್ ಮಾಡ್ಕೋತಾರಂತ KHB ಹಂಗಂದ್ರೇನ್ರಿ ಅಕ್ಕ ಹಂಗಂದ್ರ ಕರ್ನಾಟಕ ಹೌಸಿಂಗ್ ಬೋರ್ಡ್ಸ್ ಅಂತ ಹೇಳಿ ಯಪ್ಪ ನಮ್ಗೆ ಇವೆಲ್ಲ ತಿಳಿಯಂಗಿಲ್ಲ ಒಳಂಗಿಲ್ಲಪ್ಪ ತಾಗ ನಮ್ಮ ಹೊಲ ಯಾಕದು ಇದು ಮಾಡ್ತಾರಂತವ್ರೆ ನಾವೇನ್ ಮತ್ತೆ ಬೆಳ್ಕೊಂಡ್ ತಿನ್ಬೇಕಂತ ಅಲ್ಲ ನೀನ್ ಅಡಿಕೆ ತೋಟ ಏನ್ ಮಾಡ್ತಾರಂತ ಇಲ್ಲಕ್ಕ ನಂದಲ್ಲ ನಂದು ಈ ಕಡೆ ಐತಲ್ಲ ಹಂಗಾಗಿ ಆಮೇಲೆ ಅಡಿಕೆ ತೋಟದ್ದಲ್ಲ ಅದನ್ನ ಇದು ಮಾಡಿಲ್ಲ ಈಗ ಅಕ್ವೇರ್ ಆಗಿರೋದಂದ್ರೆ ಒಂದು ಯಾರ್ದು ನಮ್ಮ ಅಣ್ಣಂದು ಇನ್ನೊಂದು ಮಲ್ಲೇಶಣ್ಣಾರ್ದು ಇನ್ನೊಂದು ಇದು ಏನಪ್ಪ ಅದು ಇವ್ರದ್ದು ನಿಮ್ದು ಮತ್ತು ಇವ ಯಾರವ ಭೀಮಪ್ಪಂದು ಹಂಗೆ ಇನ್ನೊಂದು 3-4 ಮಂದಿವೇನ ಅಂತ ಅನ್ನತ್ತಿದ್ರಪ್ಪ ಅವತ್ತು ಅಷ್ಟು ಮಂದಿ ಎಲ್ಲರೂ ಸೇರಿ ಅಕ್ವೇರ್ ಮಾಡ್ಕೊಳಕತ್ತಾರ ಈಗ ಮಾಡ್ಕೊಂಡು ಏನ್ ಮಾಡೋದು ಶಾಂತಕರ ಓ ಜ್ಯೋತಿ ಇಲ್ಲೇ ಅದೇನವ ನಿನ್ ಜೋಡಿನ ಮಾತಾಡ್ಬೇಕಂತ ಬಂದ್ ನೋಡ ಬಾರ್ಲೆ ಮಲ್ಲೇಶಿ ನನಗೂ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗೈತೆ ನೋಡಪ್ಪ ಅದೇನ ಕರ್ನಾಟಕ ಹೌಸಿಂಗ್ ಬೋರ್ಡ್ಸ್ ಅಂತ ನೋಡ್ಲಾ ಅದನ್ನ ಮಾಡ್ತಾರಂತ ಈಗ ನಮ್ಮ ಹೊಲದಾಗ ಮನಿ ಇಲ್ದರಿಗೆ ಒಟ್ಟು ಮನಿ ನಮ್ಮ ಹೊಲ ಎದಕ್ ಬೇಕ್ರಿ ಗೌಡ್ರ ಅದನ್ನ ಅಂತೆ ನಮ್ಮ ಅಪ್ಪ ಮಾಡಿದ ಹೊಲ ಅದು ನಾವು ಈಗ ಆಲೆ 2 ಎಕರೆ ಒಳಗೆ 1 ಎಕರೆ ಮಾರಿ ಮಣ್ತಿಂದ ಆತೀಗ ಮತ್ತು ಅದನ್ನ ಮಾರಿಂದ ಈಗ ಇದೊಂದು ಎಕರೆ ಇಟ್ಕೊಳ್ಳೋಣ ಅಂದ್ರೆ ಇದಕ್ಕೆ ಇವ್ರು ಗಂಟು ಬಿದ್ರಲ್ಲಿ ಈಗ ನಾವು ಕೊಡೋದಿಲ್ರಿ ಗೌಡ್ರ ಅದನ್ನ ಹೇಳ್ಬಿಡ್ಬೇಕು ಜೊತೆ ಅಲ್ವಾ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ರೆ ಆಗೋಕತ್ತದಿಲ್ಲ ಇವ್ರು ನಮ್ಮನ್ನು ಕೇಳೋಂಗ ಇಲ್ಲ ಅಲ್ಲಿ ನಮ್ಮನ್ನು ಕೇಳಾರ್ದು ಅದು ಹೆಂಗೆ ನಮ್ಮ ಹೊಲ ಇದು ಮಾಡ್ತಾರೆ ಇವ್ರು ಕಾಗದ ಪತ್ರ ಎಲ್ಲ ನಮ್ಮ ಅಪ್ಪ ಮಾಡಿದ್ವು ನಮ್ಮ ಹೆಸರಿಗೆ ಇದಾವು ಅದು ಕಾಕ ಈಗ ಏನಕ್ಕೈತಿ ಅಂದ್ರೆ ಒಂದೊಂದ್ಸಲ ಈ ಥರ ಗೌರ್ಮೆಂಟ್ ಅಕ್ವೇರ್ ಈ ಭೂಮಿಗೆ ಮಾಡ್ಕೊಳ್ಳೋಂಥದ್ದಿದ್ದಾಗ ನಾವು ಕೊಡಲೇಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಈಗ ಕೆಲವೊಬ್ರು ಹೊಲಗಳನ್ನ ಇಟ್ಕೊಂಡು ಕುಂದ್ರಕ್ಕಾಗಲ್ಲ ಕೆಲವೊಂದು ಪ್ಲಾಟ್ಸ್ ಮಾಡುವಂಥ ಏರಿಯಾ ಇರ್ತಾವೆ ಅವನ್ನ ಅವರೇ ಗೌರ್ಮೆಂಟ್ನವರೇ ಈಗ ಕೆಲವ್ರು ಏನು ಮಾಡ್ತಾರೆ ತಮ್ಮ ಲೇಔಟ್ನಾಗ ಅಂದ್ರೆ ಹೊಲ ಇದೇನಾರ ಎಲ್ಲೋ ಬೆಲ್ಟ್ ಇತ್ತಂದ್ರೆ ಅವರೇ ಲೇಔಟ್ ಮಾಡಿ ಅವರೇ ಅದಕ್ಕೆ ಪಾರ್ಕಿಂಗ್ ಜಾಗ ಬಿಟ್ಟು ರೋಡಿಗೆ 3 ಫೀಟ್ ಅದೇ 3 ಫೀಟ್ ಅಂತೆ ನಾನು 9 ಫೀಟ್ ಅದು ಜಾಗ ಬಿಟ್ಟು ಅದೆಲ್ಲ ರೋಡ್ ಮಾಡಿ ಅವರೇ ಲೇಔಟ್ ಮಾಡಿ ಅವರೇ ಮಾರಾಟ ಮಾಡ್ತಾರೆ ಅದು ಪರ್ಸ್ನಲ್ ಡೆವಲಪರ್ಸ್ ಅವ್ರಿಗೆ ಬಿಟ್ಟಿದ್ದದು ಈಗ ಕೆಲವೊಂದು ಗೌರ್ಮೆಂಟು ಮಾಡ್ತಾವೆ EMI ಮೂಲಕ ಜನ ಆಗಿದಗಳಿಗೆ ಮನಿ ಇಲ್ದರಿಗೆ ಮನಿ ಸೌಲಭ್ಯ ಸಿಗಲಿ ಆಮೇಲೆ ಅವು ಕೆಲವೊಂದು ಇರ್ತಾವೆ ಏನಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತಾವೆ ಈ ಗೌರ್ಮೆಂಟ್ ಅಕ್ವೇರ್ ಮಾಡಿದಾಗ ನಾವು ಕೊಡಲೇಬೇಕಾಕತ್ತಿ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಕಾಕ ಇದು ಹೆಂಗವ ಹುಚ್ಚರ ಸಂತೆ ಅಲ್ಲ ನಮ್ಮ ಹೊಲ ನಮ್ಮ ಇಷ್ಟ ನಮ್ಮ ಮಾತು ಅವರು ನಮ್ಮ ಊರಿಗೆ ಬಂದು ಯಾರಿಗೆ ಮನೆ ಕಟ್ಟಿಕೊಡಕ್ಕೆ ಅವರು ಯಾರು ಗುಡ್ಡ ಇರ್ತಾವಲ್ಲ ಕಡ್ದು ಮಾಡ್ಲಿ ಅವನ್ನ ಕಾಕ ಇದರಿಂದ ಈಗ ನಿಮಗೂ ಒಂದು ರೀತಿ ಸೌಲಭ್ಯ ಇರ್ತೈತಿ ಏನಂದ್ರೆ 1 ಗುಂಟೆ ಅಂತ ನಾನು ನೋಡು 1 ಎಕರೆ ಹೊಲಕ್ಕೆ ಒಂದು 40 ಪ್ಲಾಟ್ ಅಕ್ಕವು 40 ಅಂದ್ರೆ 1 ಗುಂಟೆವು ಅಕ್ಕವು ಹೌದಾ ಈಗ ಅವ್ರೆ 40 ಅಕ್ಕವೋ 50 ಅಕ್ಕವೋ ಲೆಕ್ಕ ನನಗೂ ಅಷ್ಟು ಬರೋಬ್ಬರಿ ಗೊತ್ತಿಲ್ಲ ನೋಡ್ಬೇಕು ಅದನ್ನು ಅದ್ರಾಗ ಏನು ಮಾಡ್ತಾರೆ ನಿನ್ನೆ ನಾನು ಸರ್ಗಳ ಜೊತೆ ಮಾತಾಡಿದ್ನಲ್ಲ ನೀವು 1 ಎಕರೆ ಹೊಲ ಕೊಟ್ಟು ರೊಕ್ಕನೂ ಇಸ್ಕೋಬೋದು ಬೇಡಪ್ಪ ಅಂತಂದ್ರೆ ಪ್ಲಾಟ್ ಮಾಡಿ ಅವರು ಏನು ಮಾಡ್ತಾರೆ ಫಸ್ಟ್ ರೈತರಿಗೆ ಕೊಡ್ತಾರೆ ರೈತರಿಗೆ ಅರ್ಧ ಪ್ಲಾಟ್ಸ್ ಇವರಿಗೆ ಗೌರ್ಮೆಂಟಿಗೆ ಅಂತ ಇರ್ತೈತಿ ನೀವು ಒಂದೊಂದು ಪ್ಲಾಟ್ ಕಕ್ಕ ಈಗ ನಿಮ್ಮ ಹೊಲ ಈಗ ಎಷ್ಟು ಒಂದು 30 ಲಕ್ಷಕ್ಕೆ 35 ಲಕ್ಷಕ್ಕೆ ಹೋಗಿತ್ತು ಹೌದಾ ಈಗ ಅದನ್ನೇ ನೀವು ಪ್ಲಾಟ್ ಮಾಡಿ ಮಾರಿದರೆ ಸ್ಕ್ವೇರ್ ಫೀಟಿಗೆ ಒಂದು 2,000 ಈಗಿನ ರೇಟಿಗೆ ನೋಡಿದ್ರೆ ಸ್ಕ್ವೇರ್ ಫೀಟಿಗೆ ಒಂದು 2,000-2,500 ರೂಪಾಯಿ ನಡೀತೈತೆ ಹೌದಾ ಅದರಂತೆ ನೀವು ಒಂದೊಂದು ಪ್ಲಾಟ್ ಮಾರಿದ್ರು ನಿಮಗೊಂದು 30 ಲಕ್ಷ 40 ಲಕ್ಷ ಲಾಭ ಆಯ್ತಲ್ಲಿ ಗೊತ್ತು ಕಾಕ
ಹಂಗೆ ಒಂದು 20 ಪ್ಲಾಟ್ ನಿಮಗೆ ಕೊಟ್ಟಿದ್ರೆ ಒಂದೊಂದು ಪ್ಲಾಟಿಂದ ನೀವು 30 ಲಕ್ಷ ಹಿಡೀರಿ. 20 ಪ್ಲಾಟಿಗೆ ಎಷ್ಟಾತ? ಪ್ಲಾಟ್ ಮಾಡಿ ನಮ್ಗೆ ಅರ್ಧ ಕೊಟ್ಟು ತಾವು ಅರ್ಧ ತಗೊಂತಾರ. ಹಂಗಾರೆ ಅವ್ರಿಗೆ ಲಾಭ ಇರ್ತದ ಅದ್ರಾಗ. ನಮ್ಮ ಹೊಲದಾಗ ಒಂದು 40 ಪ್ಲಾಟ್ ಆಗ್ಯಾವಂದ್ರೆ 40 ನಮಗೆ ಕೊಡ್ಬೇಕು ಅವರು ಮಾರ್ಕೊಳಕ. ಅದ್ಯಾಕೆ ಅವ್ರಿಗೆ? ಇದು ವಿಚಿತ್ರ ಆತ ಬಿಡು ಇದು. ಇಲ್ಲ ಕಕ್ಕ, ಅವರು ರೋಡ್ ಮಾಡಿರ್ತಾರ, ಪಾರ್ಕಿಂಗ್ ಜಾಗ ಬಿಟ್ಟಿರ್ತಾರ, ಮತ್ತೆ ಇದು ಏನದು ಲೈಟ್ ಕಂಬ ಕುಂದಿರ್ಸಿರ್ತಾರ, ಚಂಬರ್ ಕಲೆಕ್ಷನ್ ಕೊಟ್ಟಿರ್ತಾರ, ಆಮೇಲೆ ಕರೆಂಟಿನ ವ್ಯವಸ್ಥೆ ಮಾಡಿರ್ತಾರ, ನೀರಿಂದು ವಾಟರ್ದು ಅದ್ರದ್ದು ಪೈಪ್ಸ್ ಎಲ್ಲ ಹಾಕಿರ್ತಾರ, ಗಟ್ರ ಮಾಡಿರ್ತಾರ, ಮತ್ತೆ ಅದೆಲ್ಲ ಖರ್ಚು ಅವ್ರು ಮಾಡಿರ್ತಾರಲ್ಲ ಕಕ್ಕ, ಅದು ಇರ್ತೈತಿ. ಆಮೇಲೆ ಇನ್ನೊಂದು ಅವ್ರು ತಗೊಳ್ಳೋದೇ ಅವ್ರಿಗೂ ಒಂದು ಸ್ವಲ್ಪ ಲಾಭ ಇರ್ತೈತಿ, ರಿಜಿಸ್ಟ್ರೇಷನ್ ಇಂದ ಆಮೇಲೆ ಸೈಟಿಂದ ಅಂತೇಳಿ ತಗೊಳ್ಳೋದು. ಆದ್ರೂ ಈ ತೆಲಿವೇನ್ ಭಾಳ ಬಿಡವ ಇದು. ಅಲ್ಲ ನಮ್ಮ ಹೊಲ ನಮ್ಗೆ ಇಷ್ಟ ಇಲ್ದ ಅವ್ರು ತಗೋತಾರಂದ್ರೆ ಇದು ಎಂತ ಗೋರ್ಮೆಂಟ್ ಇವು ಅಂತ. ಹೌದು ಬಿಡ, ನಾವು ಅಲ್ಲ ಅಂತಂದ್ರೆ ಬಿಡಲ್ಲ ಅವ್ರು. ಅದು ಅಲ್ಲದೆ ಹೊಲ್ದಾಗ ಯಾರು ಮನೆ ಮಾಡ್ಕೊಂಡಿರ್ತಾರ? ಅಯ್ಯೋ, KHP ಪ್ಲಾಟ್ಸ್ ಅಂದ್ರೆ ಅವ್ರು ಆಲೇ ಬುಕ್ಕಿಂಗ್ ಚಾಲೂ ಮಾಡಿರ್ತಾರೆ, ಪೇಪರ್ಸ್ನಾಗೆಲ್ಲ ಹಾಕ್ತಾರ, EMI ಕಟ್ಟಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡವರು ಇರ್ತಾರೆ. ಆಮೇಲೆ ಬಂದು ಯಾಕೆಂದ್ರೆ ಎಲ್ಲ ಜನಸಂಖ್ಯೆ ಬೆಳೀತಾ ಐತಿ, ಯಾವ ಹೊಲನೂ ನೋಡಂಗಿಲ್ಲ, ಯಾವುದು ಊರು ಕೆರೆನೂ ನೋಡಂಗಿಲ್ಲ, ಎಲ್ಲ ಕಡೆನೂ ಜನ ಹೆಚ್ಚಾಕಾರ. ಅವ್ರವ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ತೊಗೊಂತಾರ, ಮನಿ ಇರ್ತೈತಿ, ಸುಮ್ಮನೆ ರೊಕ್ಕ ಹೆಚ್ಚಿಗೆ ಇರ್ತೈತಿ, ರೊಕ್ಕ ಎಲ್ಲಿ ಹಾಕ್ಬೇಕು, ಬಂಗಾರ ತೊಗೊಂಡು ಸಾಕ ಇರ್ತೈತಿ. ಅಂಥವ್ರು ಏನು ಮಾಡ್ತಾರೆ, ಜಾಗ ತೊಗೊಂಡು ಹೋಗಿತಾರ, ಮುಂದೆ ಮಕ್ಕಳು ಮೊಮ್ಮಕ್ಕಳು ಕಾಲಿಕರ ಬರ್ವಲ್ ತಕ್ಬಿಡು ಅಂತೇಳಿ ಹಂಗೆ ಮಾಡೋರು ಇರ್ತಾರ ಕಕ್ಕ. ಅದೆಲ್ಲ ಬೇರೆ ಮಾತು. ಈಗ ಒಟ್ಟು ಕಕ್ಕ ಅವ್ರು ಬಂದಾರ ಅಂದಮೇಲೆ ಕೊಡಲೇಬೇಕಾಕತಿ. ಕೊಡಲ್ಲ ಅಂತಂದ್ರು ಬಿಡಲ್ಲ ಅಂತ ಅನ್ನಿಸ್ತೈತಿ ನನಗೆ. ಕೇಳ್ತಾರ ಅವರು. ಇದೆಲ್ಲ ಮಾಡಕ್ಕೆ ಎಷ್ಟು ದಿನ ಹೋಗ್ತತಿ ಅಲ್ವಾ? ಈಗ ಇದೆಲ್ಲ ಮಾಡುವ ಹೊತ್ನಾಗ ಈಗ ನಾವು ಅಲ್ಲಿ ಹೊಲ ಉಳಂಗಿಲ್ಲ, ಏನು ಬೆಳೆಯಂಗಿಲ್ಲ, ಏನು ಮಾಡಂಗಿಲ್ಲ. ಅಯ್ಯೋ ದೇವ್ರಿ, ಹಂಗಾರೆ ಇವ್ರು ಕೊಡ್ಬೇಕು ಯಾವಾಗ? ನಾವು ಬೆಳ್ಕೊಂಡು ತಿನ್ಬೇಕು ಯಾವಾಗ? ಬೆಳ್ಕೊಳ್ಳೋದು ಒಲಿ. ಮತ್ತೆ ಎಲ್ಲ ಪಲಾಟ್ ಮಾಡಿದ್ರಂದ್ರೆ ಆ ಮನಿ ಮಾರಾಕ ಹಚ್ಚಿ ಅವ್ರು ಬಂದು ತಗೊಂಡು ನಾವೇ ಹೋಗಿ ಕೂತಿನದು. 1 ವರ್ಷ 2 ವರ್ಷ ಮತ್ತು ಅವರೆಲ್ಲ ಕೆಲಸ ಮುಗಿಸಿ ಇದು ಮಾಡೋ ಕೊಡೋ ಮಟ್ಟ ಅಲರ್ಟ್ ಆಗೋ ಮಟ್ಟ. ಆಮೇಲೆ ಈ KHP ಪ್ಲಾಟ್ ಅಂದರೆ ಕಕ್ಕ ಭಾಳ ಲೇಟೇ ಇವು, ಅಲರ್ಟ್ ಆಗಲ್ಲ. 4-5 ವರ್ಷ ದುಡ್ತಾರ ಒಂದೊಂದ್ಸಲ. ನನ್ನ ಫ್ರೆಂಡು ಅಪ್ಪಾಜಿ ಮತ್ತು ನನ್ನ ಫ್ರೆಂಡ್ ಒಬ್ಬರು ಅಲ್ಲೇ ತೊಗೊಂಡಾರ KHP ಪ್ಲಾಟ್ನಾಗ, ಇಲ್ಲೇ ನವನಗರದಾಗ ತೊಗೊಂಡಾರ KHP ಪ್ಲಾಟ್. ಇನ್ನು ಅವರು ಅಲರ್ಟ್ ಆಗೋಕ್ಕಿಂತ ಮುಂಚೆ ಸೀದಾ ರೈತರಿಗೆ ಅಂದ್ರೆ ಏನು ಹೊಲದವ್ರಿಗೆ ಫಸ್ಟು ಕೊಡ್ತಾರಂತೆ ಪ್ಲಾಟ್ಸ್. ರೈತ ತೊಗೊಂಡು ಬಿಟ್ಟಿದ್ದನ್ನು ಸರ್ಕಾರ ತೊಗೊತೈತಂತ. ಆದರೆ ಸಮಾನೇ ಅವಂಗೆ ಎಷ್ಟು ಪ್ಲಾಟ್, ಈಗ ಸರ್ಕಾರಕ್ಕೂ ಅಷ್ಟೇ ಪ್ಲಾಟ್. ಆದರೆ ಅವ ಯಾವ ದಿಕ್ಕಿಗೆ ಬೇಕು, ಯಾಕಡೆ ಬೇಕು ಅವ ತೊಗೊಂಡ ಮೇಲೆ ಸರ್ಕಾರ ತೊಗೊತೈತಂತ. ಹಾಗಾಗಿ ಅವ್ಗೆ ರೊಕ್ಕ ಕೊಟ್ಬಿಟ್ಟಾರ, ಪ್ಲಾಟ್ ಬರ್ತೈತೆ ಅಂತ ಕಾಯಕತ್ತಾರ. ಪ್ಲಾಟ್ ನೋಡಿದ್ರೆ ಬಂದಿಲ್ಲ, ಖರೀದಿನೂ ಆಗಿಲ್ಲ. ಖರೀದಿ ಈಗ ಅವ್ರು ನಂಬಿಕೆ ಐತಿ, ರೊಕ್ಕಕ್ಕೆ ಮೋಸ ಆಗಲ್ಲ. ಆದರೆ ಅಲರ್ಟ್ ಮಾಡಿದ ಮೇಲೆ ಇವ್ರು ಖರೀದಿ ಹಾಕೋಬೇಕು. ಅದಕ್ಕೆ ಅರ್ಧ ರೊಕ್ಕ ಕೊಡ್ತೇನೆ ಅಂತ ಉಳಿಸ್ಕೊಂಡು ಅರ್ಧ ರೊಕ್ಕ ಕೊಟ್ಬಿಟ್ಟಾರ. ಅದು ನೋಡಿದ್ರೆ 4 ವರ್ಷದ ಮೇಲೆ ಆಯ್ತು, ಇನ್ನೂ ಅಲರ್ಟ್ ಆಗಿಲ್ಲ. ಯಾವಾಗ ಅಲರ್ಟ್ ಆಕತ್ತೆ ಗೊತ್ತಿಲ್ಲ. ಇಂಥವು ಪ್ರಾಬ್ಲಮ್ಸು ಇರ್ತಾವೆ. ಒಟ್ಟು ಕಕ್ಕ ಇವು ಸರ್ಕಾರದ ಕೆಲಸ ಅಂದಮೇಲೆ ಗೌರ್ಮೆಂಟ್ ಕೆಲಸ ಅಂದರೆ ಭಾರಿ ಲೇಟ್. ಒಟ್ಟು ಕೊಡಲಿ, ಅವರು ಪ್ಲಾಟ್ ಕೊಡಂಗಿಲ್ಲ ಅಂದಿದ್ರಂತೆ ನವನಗರದಾಗ. ನಾವು ನಮ್ಮ ಹೊಲ ಬಿಟ್ಟು ಕೊಡಂಗಿಲ್ಲ ಅಂದಿದ್ರಂತೆ. ಅಂದರೆ ಪೊಲೀಸರು ಕರ್ಕೊಂಬಂದು ನಿಂದ್ರಿಸಿ ಹೊಲ ಅಕ್ವೈರ್ ಮಾಡ್ಕೊಂಡಾರಂತೆ. ಗೊತ್ತಾ? ಏನು ಮಾಡ್ತೀರಿ ನೋಡು, ಬೇಲಿ ಹಾಕ್ಸಿದ್ರಂತೆ. ಅಯ್ಯೋ ದೇವ್ರೇ, ಇದು ಒಳ್ಳೆ ಕುತ್ತಿಗೆಗೆ ಬಂತು ಬಿಡವ. ಈಗ ಹಂಗಾರೆ ಏನು ಮಾಡೋಕ್ಕಾಗಲ್ಲನ್ವಾ? ಏನ್ಲೇ ಇದು ಪಜಿತಿ? ಕಾಕ, ನೀವು ಹೊಲ ಕೊಟ್ಟು ರೊಕ್ಕ ಇಸ್ಕೊತೇನಂದ್ರೆ ಹಂಗೂ ಮಾಡ್ಬೋದು. ಆದ್ರೆ ನಾ ಹೇಳೋದಾದ್ರೆ ಒಂದು 2-3 ವರ್ಷ ಅವರಿಗೆ ಫಸ್ಟ್ ಕರಾರು ಮಾಡ್ಕೋಬೇಕು. ನಾವು ಹೇಳ್ಬೇಕು ನೋಡ್ರಿ, ಒಂದು 2-2.5 ವರ್ಷದೊಳಗೆ ಇದನ್ನೆಲ್ಲ ಮುಗಿಸ್ತೇನೆ ಅನ್ನೋದಾದರೆ ಸರಿ. ಇಲ್ಲ ತಂದರೆ ಮತ್ತೆ ನಾವು ಕೊಡಲ್ಲ ಹೊಲ ಅಂತೇಳಿ. ಏನು ಕಕ್ಕ, ಇದನ್ನು ನಾವು ಅವ್ರ ಆಫೀಸರ್ಗಳ ಕಡೆ ಮಾತಾಡ್ಕೊಂಡು, ಬೇಕಾದ್ರೆ ನಾ ಇರ್ತೇನೆ ನಡಕ್ಕೆ, ಮಾತಾಡ್ಕೊಂಡು ಪ್ಲಾಟೇ ತೊಗೊಳೋದು ಒಳ್ಳೇದು ಅಂತೇನೆ ನಾ ಕಕ್ಕ. ಒಂದು ಪ್ಲಾಟ್ ಮಾರಿದ್ರೆ ನಶೀಬ್ ತೆರಿತೈತಿ. ಈಗ ಒಂದು 20 ಪ್ಲಾಟ್ ಅಂದರೆ 20 ಎಕರೆ ಹೊಲಕ್ಕೆ ಸಮ ಆಕತ್ತದ. ಅಂದರೆ ನಾವಿರುವಂಥ ಈ ಊರಿನ ಹೊಲದ ರೇಟಿಗೆ ಹೇಳತ್ತೇನೆ. ಅದನ್ನೇ ತೊಗೊಳೋದೇ ಚಲೋ ಅಂತೇನೆ ಕಕ್ಕ ನಾನು. ಈಗ 1 ಎಕರೆ ಹೊಲ 35 ಲಕ್ಷಕ್ಕೆ ಕೊಟ್ಟಿರೆ, ಈಗ ನೀವು ಇಲ್ಲಿ 20 ಪ್ಲಾಟ್ ಅಂದ್ರೆ ಒಂದೊಂದು ಪ್ಲಾಟ್ ಬರೀ 30 ಲಕ್ಷಕ್ಕೆ ಹೋಗ್ಯಾವಂದ್ರು. ಒಂದೊಂದು ಪ್ಲಾಟ್ 20 ಪ್ಲಾಟಿಗೆ 6 ಕೋಟಿ ರೂಪಾಯಿ ಆಯ್ತು. ಯಾರಿಗುಂಟು ಯಾರಿಗಿಲ್ಲ. ಹಂಗಂತೀಯ? ಹಂಗಾದ್ರೆ ಸರಿ. ಆದ್ರೆ ಈಗ 2-3 ವರ್ಷ ಖಾಲಿ ಬಿಟ್ಟಿರ್ತೀವಲ್ಲ ನಾವು, ಅದ್ರದ್ದು ಮತ್ತೆ ರೊಕ್ಕ ಅಲ್ಲೇ ಬರ್ತತನ. ಹಾಂ ಕಕ್ಕ, ಪ್ಲಾಟೇ ತೊಗೋರಿ. ಈಗ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡು ಅದು ಇದು ಇರ್ತೈತಿ. ಆಮೇಲೆ ಈಗ ನಿಮ್ಗೆ ರೊಕ್ಕದ ಅವಶ್ಯಕತೆ ಏನೂ ಇಲ್ಲಲ್ಲ ಕಕ್ಕ. ಈಗ ಮಗ ದುಡಿತಾನೆ, ಸೊಸಿನೂ ದುಡಿತಾ ಇದ್ದಾಳ, ಸಂತಿಗಿಂತಿ ರೇಷನ್ ಎಲ್ಲ ಅವರೇ ನೋಡ್ಕೊತಾರೆ. ಹೊಲದ ಉತ್ಪನ್ನ ಒಂದು ಸ್ವಲ್ಪ ದಿನ ಬೇಡ, ರೆಸ್ಟ್ ತಗೋರಿ, ಆರಾಮಾಗಿರ್ರಿ. ಸಾಕಿಷ್ಟು ದಿನ ದುಡ್ದಿರಿ, ಇಲ್ಲ ಬೇರೆ ಏನಾರ ಕೆಲಸ ಮಾಡ್ರಿ ಅಕ್ಕತಿ. ಹಂಗಾರೆ ಇನ್ನೇನಾರ ಊರಾಗ ಬೇರೆ ಸ್ವಂತ ವ್ಯಾಪಾರ ಮಾಡ್ಬೇಕು. ಮಾಡ್ಕೊಂತ ಹೊಲ ಇವ್ರಿಗೆ ಬಿಟ್ಕೊಡ್ಬೇಕು ನೋಡ್ವಾ. ಹೌದಾ? ಅಷ್ಟು ಮಾಡ್ರಿ ಕಕ್ಕ, ಬಿಟ್ಕೊಡ್ರಿ. ಏನು ಮೋಸ ಏನಿಲ್ಲ ಇದ್ರೊಳಗೆ. ಹೊಲ ನಿಮ್ಮ ಹೆಸರಿಗೆ ಇರ್ತೈತಿ, ಅಕ್ವೈರ್ ಮಾಡ್ಕೋತಾರೆ, ಎಲ್ಲ ಪ್ಲಾಟ್ಸ್ ರೆಡಿ ಮಾಡ್ತಾರೆ. ನಾಳೆ ನಿಮ್ಗೆ ಅರ್ಧ ಅವ್ರಿಗೆ ಅರ್ಧ ಆಕೈತಿ. ಫಸ್ಟ್ ರೈತರಿಗೆ ಇರ್ತೈತೆ ಅನುಮತಿ. ನೀವು ತೊಗೊಂಡು ಬಿಟ್ಟಿದ್ದನ್ನು ಅವ್ರು ತೊಗೋತಾರೆ. ಹಂಗಾರೆ ಸರಿ ಅವ್ವ. ಏನಪ್ಪ, ನೀವು ಯಾಕೆ ಒಳಗೆ ಬಂದ್ರಿ? ಇನ್ಮೇಲೆ ಇದ ನನ್ನ ಮನೆ, ನಾ ಇಲ್ಲೇ ಇರ್ತೇನೆ. ಹಿಂಗೇನ್ರ ಕಷ್ಟನ? ನನಗೇನು ಕಷ್ಟ ಇಲ್ಲ. ಆದರೆ ನಂಗೆ ಗೊತ್ತಾಯ್ತು, ನಮ್ಮ ಅಕ್ಕ ಅವ್ರು ಏನು ಮಾಡ್ಯಾರ ಎತ್ತ ಅಂತೆಲ್ಲ ಗೊತ್ತಾಯ್ತು. ಅದಕ್ಕೆ ನೀವು ಇಲ್ಲಿ ಬರೋದು ಸರಿಯಲ್ಲೇನ, ಸುಮ್ಮನೆ ಮತ್ತೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಕ್ಕವೇನ ಅಂತ. ಮತ್ತೇನು ಬಗ್ಗಕ್ಕೆ ನನ್ನ ಮದುವೆ ತಪ್ಪಿಸಿದ್ಲಂತೆ. ನಾ ಇಲ್ಲೇ ಇರ್ತೀನಿ,
ತವ್ರ ಮನೆ ಒಳಗೆ ಬಿದ್ದಿರಕ್ಕೆ ನನಗೇನು ಹರ್ಕತ್ ಬಿದ್ದೈತಿ ಮತ್ತು ನನ್ನ ಮದ್ವೆ ಯಾಕೆ ತಪ್ಸಿದ್ಲ ಸುಮ್ಮನೆ ಮದುವೆ ಮ್ಯಾಗ ಗಂಡು ಮನೆಗೆ ಹೊಂಟಿದ್ನೇ ಇಲ್ಲ ನಾ ಇಲ್ಲೇ ಇರ್ತಾನೆ ಅದು ಏನು ಮಾಡ್ತಾಳ ಮಾಡಲಿ ನಾ ಇಲ್ಲೇ ಇರ್ತಾನೆ ಅಯ್ಯೋ ದೇವ್ರೆ ಆಗಬೇಕಾಗಿದ್ದೇ ಇದೆ ತಣ್ಣು ಕುತ್ಕೊಳ್ಳೋದು ಬಿಟ್ಟು ಅಲ್ಲಿ ಹೋಗಿ ಮದ್ವೆ ತಪ್ಸೋ ಕೆಲಸ ಏನೈತಿ ಹೌದು ಇವ್ರ ಜಗದಾಗ ಯಾರಿದ್ರು ಹಿಂಗೆ ಮಾಡ್ತಿದ್ರು ಬಿಡು ಅದ್ರಾಗ ಏನೈತಿ ಮತ್ತು ಹೌದು ಮದುವೆಯಾಗೆಲ್ಲ ಹೋಗ್ಬೇಕಾದಕ್ಕೆ ಮದುವೆ ತಪ್ಸಿದ್ರೆ ಬಂದಿಲ್ಲ ಕುಂತಾಳಕ್ಕೆ ಏನು ಉತ್ತರ ಕೊಡ್ತಾಳೆ ಕೊಡಲಿ ನಮ್ಮ ಅಕ್ಕ ಹೋಗಿ ಬೇಸಾಗಿ ಜಗಳನ ಮಾಡಿ ಬಂದು ನೋಡು ಹೊರ್ಬಿಡಾಡಿಗೆ ಇನ್ನೊಮ್ಮೆ ನಿನ್ನ ಸುದ್ದಿಗೆ ಬರ್ಬೇಕಂದ್ರೆ ನೀನು ಹುಟ್ಟಿದ ಬೆಳೆದ ಕೂಡ ನೆನಪಾಗಬೇಕು ಬೇಸ ಕೊಟ್ಟು ನೋಡಿ ಗಂಡು ಒಂದು ತಿರ್ಗಾಡ್ಬಿಡಂಗೆ ನೀವೇನು ಬೇಜಾರು ಮಾಡ್ಕೊಬೇಡವಾ ಏನು ಬೇಜಾರು ಮಾಡ್ಕೊಬೇಡ ಆಕೆ ಮಾಡಿದ ಕೆಲ್ಸಕ್ಕೆ ಆಕಿನ ಊರು ಬೆಂಡ್ಲಿ ಆಕಿನ ಏನು ಮಾಡಲಿ ಸರಿ ಆತಿಗೆ ಆಗಿದ್ದಾಗಿ ಹೋತು ಜೇವು ಹೇಳಿ ಮತ್ತೊಂದು ಚಲೋ ಯಾವ್ದಾರ ಇದ್ರು ನೋಡುವ ಸಂಬಂಧ ಅಂತೇಳಿ ನೋಡ್ತೇನೆ ಅಂದಾಳ ಏನು ಟೆನ್ಷನ್ ತೊಗೊಬೇಡ ನೋಡ್ತೇನೆ ಅಂದಾಳ ಮತ್ತೆ ಯಾಕೆ ಚಿಂತೆ ಮಾಡತ್ತಿ ನೋಡೋ ಪ್ರಶ್ನೆ ಅಲ್ಲವಾ ಆಕೆ ಆಕಿ ಮಾಡಿದ್ಲಲ್ಲ ಬರೇ ಒಂದು ಹೊಡೆದ್ರೆ ಬೈದ್ರೆ ಆಕಿಗೆ ಬುದ್ಧಿ ಬರೋದಿಲ್ಲ ಏನು ಆಕಿ ನನ್ನ ಕಾಲು ಬಿದ್ದು ಇನ್ನೊಮ್ಮೆ ನಿನ್ನ ಸುದ್ದಿಗೆ ಬರಲ್ಲ ಅನ್ಬೇಕು ಹಂಗೆ ಮಾಡೇ ಕೈ ಬಿಡ್ತೇನೆ ಆಕಿ ಏನು ಮಾಡ್ತಿ ಆಗು ಮದ್ವೆ ತಪ್ಸಿದ್ಲೋದಲ್ಲ ಆಕಿ ನಂದು ಆಕಿ ಮನ್ಯಾಗ ಹೋಗಿ ಕುಂದಿರ್ತೇನೆ ಆಕಿ ಮನ್ಯಾಗ ಹೋಗಿ ಕುಂದಿರ್ತೇನೆ ನನಗೆ ನ್ಯಾಯ ಬೇಕು ಒಂದು ಇಲ್ಲ ನನ್ನ ಆಕಿ ಗಂಡಗೆ ಮದುವೆ ಮಾಡ್ಕೊಳ್ಳಿ ಅಲ್ಲ ಮದುವೆ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ ಆಕಿ ಮಾಡ್ಕೊಳ್ಳಲ್ಲ ಅದು ಗೊತ್ತಿದ್ದೆ ಆಕಿ ಮನೆಗೆ ಹೋಗಿ ಕುಂದಿರ್ತೇನೆ ಈಗ ನೋಡ್ತೀರ ಆಕಿ ನನ್ನ ಮನೆಯಿಂದ ಅದು ಹೆಂಗೆ ಹೊರ ಕಳಿಸ್ತಾಳೆ ನಾನು ನೋಡ್ತೇನೆ ಅಯ್ಯೋ ಬೇಡವಾ ಬೇಡ ಮತ್ತೆ ಅಲ್ಲಿ ಹೋಗಿ ಗುದ್ದಾಡ್ಕೊಂಡು ನಿಲ್ಲೋದು ಬೇಡ ಅವ ನೀ ಬರಬೇಡ ನಾನು ಆಕಿ ಮನ್ಯಾಗ ಹೋಗಿ ಕುಂದಿರ್ಬಾರ್ದು ನನಗಿದ್ರೆ ನಾನು ಎಲ್ಲಾರ ಹೋಗ್ಲಿ ಏನಾರ ಮಾಡಲಿ ಅದನ್ನು ಕೇಳಾಕಿ ಏನಾರ ಇಡ್ಸಿತ್ತೆ ನೀನು ಅಕ್ಕಿನ ತಡವಿ ಆಕಿ ಏನೋ ಬೈದಿದ್ದೆ ಆಕಿನೂ ನಿಂಗೆ ಬೈದು ಹೊಡೆದು ಜಗಳ ಮಾಡಿದ್ರೆ ಮುಗಿದೋಗಿತ್ತು ಮತ್ತೆ ಹೋಗಿ ಅಲ್ಲಿ ಹೇಳಿ ಕೆಲಸ ಅದನ್ನು ಯಾರಿಗೆ ಎಡ್ಸೋ ಕೆಲಸ ಏನು ಇತ್ತಾಕಿದೆ ಹೌದಿಲ್ಲ ಮಾಡಾಳಿಲ್ಲ ಕೆಲಸ ಆಕೆ ಅದಕ್ಕೆ ಸರಿಯಾಗಿ ಅನುಭವಿಸ್ಬೇಕು ನೀ ಸುಮ್ಮನಿರು ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತ ಎಲ್ಲಿ ಹೊಂಟಿ ಅವಳಿಗೆ ಅಕ್ಕಿ ಮನ್ಯಾಗ ಹೋಗಿ ಕುಂದಿರ್ತೇನವ ಏನು ಅಕ್ಕಿ ಮನ್ಯಾಗ ಬೇಡ ಅಕ್ಕಿ ಮನೆಗೆ ಎದಕ್ಕೆ ಹೋಗಿ ನಿಂಗೆ ಏನಾಗಲ್ಲ ನೀ ಸುಮ್ಮನಿರು ನಂಗೆ ಏನೂ ಆಗಲ್ಲ ಏನು ಆಕಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಹಿಂಗೆ ಅದು ಸುಮ್ಮನಿರು ನೀನು ಹೋಗನ್ ಅಯ್ಯೋ ದೇವ್ರೆ ಈ ಹುಡುಗಿ ಏನು ಹೇಳೋದಪ್ಪ ಅಂತ ನಾದಾಗ ಈಗ ಅಲ್ಲಿ ಏನು ಕುಸ್ತಿ ಮುಸ್ತಿ ಬೀಳ್ತಾವ ಏನು ಮಾಡ್ತಾವ